ಮ್ಯಾಟ್ನಿ. ಇದು ಮನೋಹರ್ ಕಾಂಪಳ್ಳಿ ಅವರು ಡೈರೆಕ್ಟ್ ಮಾಡಿ ನೀನಾಸಂ ಸತೀಶ್, ರಚಿತಾ ರಾಮ್, ಅದಿತಿ ಪ್ರಭುದೇವ, ಶಿವರಾಜ್ ಕೆ.ಆರ್. ಪೇಟೆ, ನಾಗಭೂಷಣ್ ಮುಂತಾದ ಕಲಾವಿದರು ಆಕ್ಟ್ ಮಾಡಿರುವಂತಹ ಸಿನಿಮಾ. ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ರಿಲೀಸ್ ಈವೆಂಟ್ಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬಂದು ಟ್ರೈಲರ್ ರಿಲೀಸ್ ಮಾಡಿದ್ರು. ಸಿನಿಮಾ ಇದೇ ಏಪ್ರಿಲ್ 5ಕ್ಕೆ ರಿಲೀಸ್ ಆಗ್ತಿದೆ. ಟ್ರೈಲರ್ ಕಡೆ ಬರೋದಾದ್ರೆ ಇದೊಂದು ಹಾರರ್ ಮೂವಿ ಅಂತ ಅನ್ಸುತ್ತೆ. ಕನ್ನಡದಲ್ಲಿ ಇಂತಹ ಸಿನಿಮಾ ಬರದೆ ತುಂಬಾ ದಿನಗಳೇ ಆಗೋಯ್ತು. ಒಂದು ಮನೆ, ಆ ಮನೆಯಲ್ಲಿ ದೆವ್ವದ ಕಾಟ, ಅದನ್ನ ತಡೆಯೋದಕ್ಕೆ ಇವರು ಮಾಡೋ ಪ್ಲಾನ್. ಇದೇ ಸಿನಿಮಾದ ಕಥೆಯಾಗಿರಬಹುದು. ಟ್ರೈಲರ್ ನ ಆರಂಭದಲ್ಲಿ ಏನು ತೋರಿಸೋದಿಲ್ಲ, ನಿಧಾನವಾಗಿ ಹೋಗ್ತಾ ಇತ್ತು. ಆದ್ರೆ ಹೋಗ್ತಾ ಹೋಗ್ತಾ ಭಯ ಹುಟ್ಟಿಸುತ್ತೆ. ಟ್ರೈಲರ್ ನಲ್ಲಿ ಎಲ್ಲರ ಆಕ್ಟಿಂಗ್ ಚೆನ್ನಾಗಿತ್ತು. ಸಿನಿಮಾದಲ್ಲಿ ಕೆಲವೊಂದು ಲವ್ ಸೀನ್ ಇರಲಿವೆ ಅಂತ ಟ್ರೈಲರ್ ನಲ್ಲಿ ತೋರಿಸಿದ್ದಾರೆ. ಟ್ರೈಲರ್ ಕಟ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಕಥೆಯನ್ನು ಬಿಟ್ಟುಕೊಟ್ಟಿಲ್ಲ. ಇನ್ನು ಟ್ರೈಲರ್ ನ ಕೊನೆಯಲ್ಲಿ ರಚಿತಾ ರಾಮ್ ಅವರನ್ನ ದೆವ್ವದ ರೀತಿ ತೋರಿಸಿದ್ದಾರೆ. ಅವರೇ ದೆವ್ವಾಗಿರಬಹುದು ಅಂತ ಗೊತ್ತಿಲ್ಲ. ಅದನ್ನ ನಾವು ಥಿಯೇಟರ್ಗೆ ಹೋಗಿ ತಿಳ್ಕೋಬೇಕು. ಟ್ರೈಲರ್ ನ ಕೆಲವೊಂದು ಸೀನ್ ನಲ್ಲಿ ದೆವ್ವದ ರೂಪ ಪಾಸ್ ಆಗೋ ತರ ತೋರಿಸಿದ್ದಾರೆ. ಅದು ಎಡಿಟ್ ಮಾಡಿರೋ ರೀತಿ ಚೆನ್ನಾಗಿತ್ತು. ಸಿನಿಮಾಗೆ ಮೈನ್ ಹೈಲೈಟ್ ಆಗೋದು ಸಿನಿಮಾದ ಸ್ಟೋರಿ ಹೇಗಿದೆ, ಯಾವ ರೀತಿ ಪ್ರೆಸೆಂಟೇಶನ್ ಮಾಡ್ತಾರೆ ಅನ್ನೋದು. ಯಾಕಂದ್ರೆ ದೆವ್ವದ ಸಿನಿಮಾ ನಾವು ತುಂಬಾ ನೋಡ್ಬಿಟ್ಟಿದ್ದೀವಿ. ಸಿನಿಮಾದಲ್ಲಿ ಏನಾದ್ರೊಂದು ಹೊಸತನ ಇರಬೇಕು, ಇಲ್ಲಾಂದ್ರೆ ನೋಡೋ ಪ್ರೇಕ್ಷಕನಿಗೆ ಬೋರ್ ಆಗುತ್ತೆ. ಈ ಟ್ರೈಲರ್ ನೋಡ್ತಿದ್ರೆ ಹೊಸ ರೀತಿ ಮಾಡಿದ್ದಾರೆ ಅಂತ ಅನ್ಸ್ತಿದೆ. ಇನ್ನು ನೀನಾಸಂ ಸತೀಶ್ ಮತ್ತು ರಚಿತಾರಾಮ್ ಅವರು ಈ ಹಿಂದೆ ಅಯೋಗ್ಯ ಅನ್ನೋ ಸಿನಿಮಾ ಮಾಡಿದ್ರು. ಸಿದ್ದೇಗೌಡ ಅನ್ನೋ ಒಬ್ಬ ಹುಡುಗ ತನ್ನ ಊರಿನ ಬಚ್ಚೇಗೌಡ ಅನ್ನೋನ್ನ ಎದುರು ಹಾಕೊಂಡು ಗ್ರಾಮ ಪಂಚಾಯತ್ ಸದಸ್ಯ ಹೇಗೆ ಆದ ಅನ್ನೋದನ್ನ ತೋರಿಸಿದ್ದಾರೆ. ಆ ಸಿನಿಮಾ ಹಿಟ್ ಆಗಿತ್ತು. ಆ ಸಿನಿಮಾ ಆದ ನಂತರ ರಚಿತಾರಾಮ್ ಮತ್ತು ನೀನಾಸಂ ಸತೀಶ್ ಮತ್ತೆ ಮ್ಯಾಟ್ನಿ ಸಿನಿಮಾದ ಮೂಲಕ ಒಂದಾಗ್ತಿದ್ದಾರೆ. ಈ ಸಿನಿಮಾ ಕೂಡ ಅದೇ ತರ ಹಿಟ್ ಆಗುತ್ತಾ ಅಂತ ಕಾದು ನೋಡ್ಬೇಕು. ನೀನಾಸಂ ಸತೀಶ್ ಒಬ್ಬ ಒಳ್ಳೆಯ ನಟ. ಅವರಿಗೆ ಒಳ್ಳೆಯ ಡೈರೆಕ್ಟರ್, ಒಳ್ಳೆಯ ಕತೆ ಸಿಕ್ಕಿದ್ರೆ ಅವರು ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಹೇಳ್ತಾ ರಿವ್ಯೂ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.